ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಮನೆಯಿಂದ ಮಾಳು ನಿಪ್ನಾಳ್ ಹಾಗೂ ಸೂರಜ್ ಹೊರಗಡೆ ಬಂದಿದ್ದಾರೆ. ಈಗಾಗಲೇ ರಾಜ್ಯದ ಜನತೆ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಬಿಗ್ ಬಾಸ್ನ ಬಗ್ಗೆ ಕೆಲವೊಂದಿಷ್ಟು ಆ ರೀತಿ ಈ ರೀತಿ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮಾಳು ಅಥವಾ ಸೂರಜ್ ಈ ಇಬ್ಬರಲ್ಲಿ ಯಾರಾದರೂ ಉಳಿದುಕೊಂಡಿದ್ರೆ ನಿಜಕ್ಕೂ ಇದರ ಬಗ್ಗೆ ಇಷ್ಟೊಂದು ಆಕ್ರೋಶ ಅಂತದೆಲ್ಲವೂ ಕೂಡ ಬರ್ತಾ ಇತ್ತೋ ಇಲ್ಲವೋ ಗೊತ್ತಿಲ್ಲ. ಕಳೆದ ಒಂದು ತಿಂಗಳಿನಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತವರು ಧ್ರುವಂತ ಹೆಸರು ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ಸ್ಪಂದನ ಹೆಸರು ಕೇಳಿ ಬರ್ತಾ ಇತ್ತು. ಈ ಪೈಕಿ ಸೂರಜ್ ಆಗಲಿ ಮಾಳು ನಿಪ್ನಾಳ್ ಆಗಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರಲಿಲ್ಲ. ಅವರಿಗೆ ಸಪೋರ್ಟ್ ಅಂತದೆಲ್ಲವೂ ಕೂಡ ಇತ್ತು ಅನ್ನೋ ರೀತಿ ಜನ ಮಾತನಾಡಿಕೊಳ್ತಾ ಇರುವಂಥದ್ದು. ಈಗ ಮಾಳು ನಿಪ್ನಾಳ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಅದನ್ನು ನೋಡಿದ್ರೆ ನಿಜಕ್ಕೂ ಮಾಳು ನಿಪ್ನಾಳ್ಗೂ ಕೂಡ ನಾನು ಅರ್ಹತೆ ಇತ್ತು, ಆದರೂ ನಾನು ಹೇಗೆ ಬಂದೆ ಹೊರಗಡೆ ಅನ್ನೋ ಒಂದು ಆಕ್ರೋಶ, ಆ ರೀತಿಯಾದಂಥ ಭಾವನೆ ಅವರಲ್ಲಿ ಮೂಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಆ ಕುರಿತಾಗಿ ಏನು ಮಾತನಾಡಿದ್ದಾರೆ, ಏನು ಆಕ್ರೋಶವನ್ನು ಹೊರಹಾಕಿದ್ದಾರೆ, ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ. ವಿಷಯಕ್ಕೆ ಬರೋದಾದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಾಳು ನಿಪ್ನಾಳ್ ಮತ್ತು ಸೂರಜ್ ಹೊರಗಡೆ ಬಂದಿದ್ದಾರೆ. ಈಗ ಮಾಳು ನಿಪ್ನಾಳ್ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆ ಪ್ರತಿಕ್ರಿಯೆ ಎಲ್ಲವನ್ನು ಕೂಡ ಗಮನಿಸಿ ಮತ್ತು ಆ ಪ್ರತಿಕ್ರಿಯೆಯನ್ನು ಆ ವ್ಯಕ್ತಿ ಅಲ್ಲಿ ಹೇಳ್ತಾ ಇರುವಂಥ ಹೇಳಿಕೆಗಳನ್ನು, ಆ ಮನಸ್ಥಿತಿಯನ್ನು ಗಮನಿಸಿ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಗಮನಿಸೋದಾದರೆ, ನಾನು ಬಿಗ್ ಬಾಸ್ ಕಪ್ ಗೆಲ್ಲಬೇಕಿತ್ತು, ಇದೀಗ ನಾನು ಹೊರ ಬಂದಿದ್ದಕ್ಕೆ ಇಡೀ ಉತ್ತರ ಕರ್ನಾಟಕ ಅಳುತ್ತಿದೆ. ಈ ಬಾರಿ ಯಾರೇ ವಿನ್ನರ್ ಆದರೂ ಕೂಡ ಅದನ್ನು ನಾನು ಒಪ್ಪೋದಿಲ್ಲ ಅನ್ನೋ ರೀತಿಯಾಗಿ ಮಾಳು ಹೇಳಿರ್ತಕ್ಕಂಥದ್ದು. ಇನ್ನು ಮಾತನಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾತನಾಡಿಲ್ಲ ಅನ್ನೋ ರೀತಿ ಮನೆಯವರೆಲ್ಲ ಹೇಳ್ತಾ ಇದ್ರು ಅನ್ನೋದನ್ನು ಬೇರೆಯವರೆಲ್ಲ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಮಾಳು ಹೇಳ್ತಾ ಇರುವಂಥದ್ದು, ನಾನು ಮಾತನಾಡಿಲ್ಲ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ಎಲ್ಲಿ ಏನು ಮಾತನಾಡಬೇಕಿತ್ತು, ಎಲ್ಲಿ ಎಷ್ಟು ಮಾತನಾಡಬೇಕಿತ್ತು ಅಷ್ಟೇ ಮಾತನಾಡ್ತಾ ಇದ್ದೆ. ಅನಾವಶ್ಯಕವಾಗಿ ಬೇರೊಬ್ಬರನ್ನ ಬೈಯೋದು ಅಥವಾ ಬೇರೊಬ್ಬರ ಜೊತೆ ಜಗಳ ಮಾಡೋದು ಆ ರೀತಿಯಾಗಿ ಮಾಡಿಲ್ಲ. ಅದನ್ನು ಸರಿ ಅಂತಲೂ ನನಗೆ ಅನಿಸಲ್ಲ. ನನ್ನ ವ್ಯಕ್ತಿತ್ವ ಏನಿತ್ತೋ ಆ ವ್ಯಕ್ತಿತ್ವದ ಜೊತೆಗೆ ಆಟ ಆಡಿದ್ದೀನಿ. ಆದರೂ ಕೂಡ ಬಿಗ್ ಬಾಸ್ ಮನೆಯಿಂದ ನಾನು ಇಷ್ಟು ಬೇಗ ಹೊರಗಡೆ ಬರ್ತೀನಿ ಅಂತ ಅಂದುಕೊಂಡಿರಲಿಲ್ಲ. ಆರಂಭದಿಂದಲೇ ಒಂದಿಷ್ಟೇನೋ ಮನಸ್ಸಿಗೆ ಬೇಜಾರು ಅಂಥದ್ದೆಲ್ಲವೂ ಕೂಡ ಇತ್ತು. ಅದನ್ನು ಹೊರತುಪಡಿಸಿ ಸುದೀಪ್ ಸರ್ ವೀಕೆಂಡಲ್ಲಿ ಬಂದು ಸಪೋರ್ಟ್ ನೀಡಿದಾಗ ಮುಂದೆ ಹೋಗೋದಕ್ಕೆ ನಾನು ಹರಸಾಹಸವನ್ನು ಪಟ್ಟೆ. ಜೊತೆಗೆ ಚೆನ್ನಾಗಿ ಹೋಗ್ತಾ ಇತ್ತು. ಅದು ಏಕೆ ಈ ರೀತಿಯಾಗಿ ಆಗಿಬಿಡ್ತು ಅನ್ನೋದು ಕೂಡ ನನಗೂ ಗೊತ್ತಿಲ್ಲ. ಸ್ಪಂದನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ನಾನು ಅಂದುಕೊಂಡಿದ್ದೆ. ನಾನೇ ಬಿಗ್ ಬಾಸ್ ಮನೆಯಿಂದ ಹೇಗೆ ಹೊರಗಡೆ ಬಂದೆ ಅನ್ನೋದು ಕೂಡ ನನಗೆ ಒಂದು ಪ್ರಶ್ನೆ ಇದೆ. ಅದೇ ರೀತಿಯಾಗಿ ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೂ ಕೂಡ ಅರ್ಹಳಲ್ಲ ಅನ್ನೋ ರೀತಿ ಮಾಳು ನಿಪ್ನಾಳ್ ಹೇಳ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಒಂದು ತಪ್ಪು ಅನ್ನೋದು ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಜೊತೆಗೆ ಮಾಳು ನಿಪ್ನಾಳ್ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಸರಿ ಇರ್ಬೋದಾ ಅನ್ನೋ ಒಂದು ಗೊಂದಲ ಕೂಡ ಕಾಡುತ್ತೆ. ಇದೆಲ್ಲದಕ್ಕೂ ಕೂಡ ಒಂದು ಉತ್ತರ ಖಂಡಿತವಾಗಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಕುರಿತಾಗಿ ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.